ಜಿಲ್ಲೆಗಳಿಂದ ಬಂದ ವಿಶೇಷ ವರದಿ, ಸಂಕ್ಷಿಪ್ತ ಸುದ್ದಿ ಇವೆಲ್ಲ ನೋಡಾಯಿತು. ಈಗ ಪ್ರತಿನಿತ್ಯ ನಾವು ಕನ್ನಡದ ಪ್ರಮುಖ ದಿನಪತ್ರಿಕೆಯಾದಂತಹ ಕನ್ನಡಪ್ರಭದಲ್ಲಿ ಏನಿದೆ ಅಂತ ಹೇಳ್ತೀವಿ. ಬನ್ನಿ ಇವತ್ತೇನಿದೆ ಅಂತ ನೋಡೋಣ. ಕನ್ನಡಪ್ರಭದಲ್ಲಿ ಇವತ್ತು ಫ್ರಂಟ್ ಪೇಜ್ನಲ್ಲಿ ತೆಗೆದುಕೊಂಡಿರುವಂತಹ ಸುದ್ದಿ ಸ್ವಲ್ಪ ಎಲ್ಲರಿಗೂ ಬೇಜಾರಾಗುವಂಥದ್ದೇ. ಅದರಲ್ಲೂ ಸಾಲ ದುಬಾರಿಯಂತೆ 15 ತಿಂಗಳಲ್ಲಿ 10ನೇ ಬಾರಿ ರೆಪೋ ದರವನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏರಿಕೆ ಮಾಡಿದೆ. ಗೃಹ ವೈಯಕ್ತಿಕ ಸಾಲದ ಬಡ್ಡಿ ಕೂಡ ಶೀಘ್ರ ಹೆಚ್ಚಳವಾಗಲಾಗಿದೆ. ಹಾಗಾಗಿ ಸಾಲ ದುಬಾರಿಯಾಗಿ ಇದು ಗ್ರಾಹಕರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. ಈ ಸುದ್ದಿಯನ್ನು ಪ್ರಮುಖವಾಗಿ ಫ್ರಂಟ್ ಪೇಜ್ನಲ್ಲಿ ಹೆಡ್ಲೈನ್ ಸ್ಟೋರಿಯಾಗಿ ಕನ್ನಡಪ್ರಭ ತೆಗೆದುಕೊಂಡಿದೆ. ಓಕೆ, ಇನ್ನು ಎರಡನೇ ಸುದ್ದಿ ಇವತ್ತು ನಾವು ತೆಗೆದುಕೊಳ್ಳುವಂತಿರೋದು ಸತ್ಯಭಾಯಿ ತೀರ್ಕೊಳ್ಳೋಕ್ಕಿಂತ ಮುಂಚೆ ತೀರ್ಕೊಂಡ ನಂತರ ಒಂದು ಕೋಣೆ ಬಗ್ಗೆ ಯಾವಾಗಲೂ ಮಾತಾಡ್ತಿದ್ವಿ, ಮಾಧ್ಯಮಗಳು ಕೂಡ ಅದ್ರ ಬಗ್ಗೆ ಒಂದು ನಿಗೂಢವಾದ ಕೋಣೆ, ಅದು ಪರ್ಸ್ನಲ್ ಕೋಣೆ ಆಗಿತ್ತು ಬಾಬಾ ಅವರದ್ದು. ಈಗ ಅದು ಈಗಲೂ ಕೂಡ ನಿಗೂಢವಾಗಿಯೇ ಉಳಿದಿದೆ. ಆದರೆ ಅದರಲ್ಲಿ ಏನಿತ್ತು ಅನ್ನೋದು ಸದ್ಯದಲ್ಲಿ ಬಹಿರಂಗಗೊಳ್ಳುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಸಂಪತ್ತಿನ ಕಣಜೆ ಎಂದು ಬಿಂಬಿಸಲಾಗಿದ್ದ ಸಾಯಿಬಾಬಾರ ವಾಸವಾಗಿದ್ದ ಪ್ರಶಾಂತಿ ನಿಲಯದ ಯಜೂರ್ ಮಂದಿರದ ಬಾಗಿಲನ್ನು ಗುರುವಾರ ಬೆಳಗ್ಗೆ ತೆರೆಯಲಾಗಿದೆ. ಸತ್ಯ ಸಾಯಿ ಟ್ರಸ್ಟ್ನ ಸದಸ್ಯರು ಮತ್ತು ಇನ್ನಿತರರು ಮಂದಿರದ ಒಳಗೆ ಹೋಗಿದ್ದು, ಸತ್ಯಜಿತ್ ಎಸ್ ವಿ ಗಿರಿ, ರತ್ನಾಕರ್ ಚಕ್ರವರ್ತಿ ಶ್ರೀನಿವಾಸ್ ಒಳಗೆ ಪ್ರವೇಶ ಮಾಡಿದ್ದಾರೆ. ಆದರೆ ಮಾಧ್ಯಮ ಪ್ರತಿನಿಧಿಗಳಿಗೆ, ಪೊಲೀಸರಿಗೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಅನುಮತಿಯನ್ನು ನಿರಾಕರಿಸಲಾಗಿದೆ. ಅದರಲ್ಲಿ ಏನಿತ್ತು ಅನ್ನೋದನ್ನು ಸದ್ಯದಲ್ಲೇ ಬಹಿರಂಗಪಡಿಸ್ತೀವಿ ಅನ್ನೋ ಮಾತನ್ನು ಕೂಡ ಈ ಸದಸ್ಯರು ಹೇಳಿದ್ದಾರೆ. ಹಾಗೆಯೇ ಫ್ರಂಟ್ ಪೇಜ್ನಲ್ಲಿ ಇನ್ನೊಂದು ಕೆಳಗಡೆ ಸ್ಟೋರಿ, ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತಂದರೆ ಮಿಡಿಯದ ಹೃದಯ. ಇದೇನಪ್ಪ ವಿಶೇಷ ಅಂತಂದರೆ ಲಬ್ಡಬಿಲ್ಲ ಹೃದಯ ಇನ್ನೂ ಬಡಿಯಲ್ಲ, ಇಂಥ ಒಂದು ಟೈಟಲ್ ಹೆಡ್ಲೈನ್ನೊಂದಿಗೆ ತೆಗೆದುಕೊಂಡಿದೆ ಕನ್ನಡಪ್ರಭ. ಏನಂತಂದರೆ ವಿಶ್ವದ ಚೊಚ್ಚಲ ಮಾನವನ ಮೇಲಿನ ಕೃತಕ ಬೀಟ್ಲೆಸ್ ಹೃದಯದ ಕಸಿ ಯಶಸ್ವಿಯಾಗಿದೆಯಂತೆ. ಟೆಕ್ಸಾಸ್ ವೈದ್ಯರ ಸಾಧನೆ ಇದು. ಈ ಒಂದು ಹೃದಯ ಏನಂತಂದರೆ ಇದು ಮಿಡಿಯೋದಿಲ್ಲ, ಡಬ್ ಅಂತ ಬಡಿಯೋದಿಲ್ಲ, ಆದರೆ ಇದು ಕೃತಕ. ಆದರೆ ಈ ಒಂದು ಕೃತಕ ಹೃದಯದಿಂದ ಡಾಕ್ಟರ್ ಖಾನ್ ಮತ್ತು OH ಅವರು ಈ ಬೀಟ್ಲೆಸ್ ಹಾರ್ಟನ್ನು ಟೆಕ್ಸಾಸ್ನ 55 ವರ್ಷದ ಕ್ರೆಗ್ ಲಿವಿಸ್ಗೆ ಅಳವಡಿಸಿ ಯಶಸ್ವಿಯಾಗಿದ್ದಾರೆ. ಆತ 5 ವಾರಗಳ ಕಾಲ ಆರಾಮಾಗಿದ್ದಂತೆ ಈ ಒಂದು ಕೃತಕ ಹೃದಯದಿಂದ. ಇದು ಬಡಿಯಲ್ಲ, ಆದರೆ ಜೀವ ಉಳಿಸುತ್ತೆ. ಇನ್ನು 4ನೇ ಸುದ್ದಿ, ರಾತ್ರಿಯೂ ಸೂರ್ಯಪ್ರಭೆ ಬರುವಂಥದ್ದು. ಸೌರ ಗ್ರಾಮಗಳ ಕುರಿತ ಸುದ್ದಿ. ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ನೆರವಿಂದ 16 ಊರುಗಳಲ್ಲಿ ಸೌರ ವಿದ್ಯುತ್ ಸೌಲಭ್ಯ ದೊರಕಲಿದೆ. ಬೆಳಕಿಗಾಗಿ ಸುಲಭ ದರದಲ್ಲಿ ದೀರ್ಘಾವಧಿ ಸಾಲ ನೀಡಲು ಕೂಡ ಈ ಬ್ಯಾಂಕ್ ನಿರಾಕರಿಸಿದೆ. ಇದು ಕರ್ನಾಟಕ ವಿಕಾಸ ಬ್ಯಾಂಕ್ನ ಒಂದು ಯೋಜನೆ, ವಿಕಾಸ ಕಿರಣ ಯೋಜನೆ. ಈ ಬ್ಯಾಂಕ್ ತನ್ನ ವ್ಯಾಪ್ತಿಯ, ಅಂದರೆ ಧಾರವಾಡ ಜಿಲ್ಲೆಯ ತನ್ನ ವ್ಯಾಪ್ತಿಯ 9 ಜಿಲ್ಲೆಗಳ 16 ಗ್ರಾಮಗಳಲ್ಲಿ ಸೌರಶಕ್ತಿಯಿಂದ ಮನೆಗಳಿಗೆ ಬೆಳಕು ನೀಡುವ ಕಾರ್ಯಕ್ಕೆ ಕೈ ಹಾಕಿದೆ. ಸುಲಭ ದರದ ದೀರ್ಘಾವಧಿ ಸಾಲ ಕೂಡ ನೀಡ್ತಾ ಇದೆ. ಈ ಮೂಲಕ ಸೌರ ವಿದ್ಯುತ್ ಬಳಸಲು ಜನರಿಗೆ ಪ್ರೇರೇಪಣೆ ನೀಡ್ತಾ ಇದೆ. ಈಗ 2500ಕ್ಕೂ ಹೆಚ್ಚು ಮನೆಗಳಿಗೆ ಬ್ಯಾಂಕ್ ಸೌರ ವಿದ್ಯುತ್ ನೀಡ್ತಾ ಇದೆ. ಕೇವಲ 11,000 ರೂಪಾಯಿ ಬಂಡವಾಳ ಹಾಕಿದರೆ 2 ವಿದ್ಯುತ್ ದೀಪಗಳನ್ನ ನಿರಂತರವಾಗಿ ಉರಿಸಬಹುದು. ಇದರಿಂದ ವಿದ್ಯಾರ್ಥಿಗಳಿಗೆ ಅನುಕೂಲ ಮತ್ತು ಸೌರ ವಿದ್ಯುತ್ ಬೆಳಕಿನಿಂದ ಆರೋಗ್ಯಕ್ಕೂ ಕೂಡ ಯಾವುದೇ ಹಾನಿ ಇಲ್ಲ ಅಂತ ಗೊತ್ತಾಗ್ತದೆ. ಹಾಗೆಯೇ ಇನ್ನು ಕನ್ನಡಪ್ರಭ ತನ್ನ 13ನೇ ಪೇಜ್ನಲ್ಲಿ ತೆಗೆದುಕೊಂಡಿರುವಂಥದ್ದು ಪಂಪ್ ಸೆಟ್ ಸಕ್ರಮಕ್ಕೆ ಉಚಿತ ವಿದ್ಯುತ್ ಅಡ್ಡಿಯಾಗ್ತಾ ಇದೆಯಂತೆ. ಅಕ್ರಮವಾಗಿರುವಂತಹ ಪಂಪ್ ಸೆಟ್ಟನ್ನು ಸಕ್ರಮ ಮಾಡಿಕೊಳ್ಳಿ ಅಂತ ಸರ್ಕಾರ ಕರೆ ನೀಡ್ತಾ ಇದ್ರೆ ಅದರಲ್ಲಿ ಉಚಿತ ವಿದ್ಯುತ್ ದೊರೀತಾ ಇರೋದ್ರಿಂದ ರೈತರು ಇದಕ್ಕೆ ಮುಂದಾಗ್ತಾ ಇಲ್ಲ. ಸರ್ಕಾರ ಉಚಿತ ವಿದ್ಯುತ್ತನ್ನು ನೀಡ್ತಾ ಇರುವಂತಹ ಕಾರಣ ಸಕ್ರಮಕ್ಕೆ ರೈತರು ಸಾಕಷ್ಟು ನಿರಾಸಕ್ತಿ ತೋರಿದ್ದಾರೆ. ಸರ್ಕಾರ ವಿಧಿಸಿರುವಂತಹ ದುಬಾರಿ ಶುಲ್ಕದ ಕಾರಣದಿಂದಲೂ ಕೂಡ ಸಕ್ರಮಕ್ಕೆ ಹಿನ್ನಡೆ ಅನುಭವಿಸಿದೆಯಂತೆ. ಹಾಗಾಗಿ ಪಂಪ್ ಸೆಟ್ ಸಕ್ರಮಗೊಳಿಸುವಂಥದ್ದು ಈ ಒಂದು ಕರೆಗೆ ಸಾರ್ವಜನಿಕರು ಯಾವುದೇ ರೀತಿಯಲ್ಲೂ ರೈತರು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ ಅನ್ನೋ ಒಂದು ವಿಷಯವನ್ನ ಕನ್ನಡಪ್ರಭ ತೆಗೆದುಕೊಂಡಿದೆ. ಇದಿಷ್ಟು ಕನ್ನಡಪ್ರಭದಲ್ಲಿ ಇವತ್ತು ಇದ್ದಂತಹ ಪ್ರಮುಖ ಸುದ್ದಿಗಳು. ಇನ್ನು